ವಿದ್ಯಾರ್ಥಿಗಳೇ, ನಿಮಗೆ ತರಗತಿಗೆ ಸ್ವಾಗತ. ನಾನಿಂದು ತಂದಿರುವಂಥ ಪಾಠ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ 2015ರಿಂದ 2025ರವರೆಗಿನ ಪ್ರಶ್ನೋತ್ತರ ಸಂಗ್ರಹಿಸಿಕೊಂಡು ಬಂದಿದ್ದೇನೆ. ಇದರ ಜೊತೆಗೆ ಇನ್ನೂ ಹೆಚ್ಚಿನ ಪ್ರಶ್ನೋತ್ತರಗಳು ಇದರಲ್ಲಿವೆ. ಅಭ್ಯಾಸ ಮಾಡಿಕೊಳ್ಳಿ, ಪರೀಕ್ಷೆಗೆ ಸಹಾಯವಾಗಲಿ. ಮೈಸೂರು ಮತ್ತು ಮರಾಠ ರಾಜ್ಯಗಳು ಪ್ರಬಲವಾದುದರಿಂದ 1765ರವರೆಗೆ ಪಶ್ಚಿಮ ಮತ್ತು ದಕ್ಷಿಣ ಭಾಗಗಳಲ್ಲಿ ಬ್ರಿಟಿಷ್ ಆಡಳಿತ ಬಂಗಾಳ ಮತ್ತು ಬೊಂಬಾಯಿಗಳಿಗೆ ಸೀಮಿತವಾಗಿತ್ತು. ಭಾರತದಲ್ಲಿ ಬ್ರಿಟಿಷರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಲು ಅನುಸರಿಸಿದ ನೀತಿ ಯುದ್ಧಗಳು, ಸಹಾಯಕ ಸೇನೆ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ. ಪೇಶ್ವೆ ಸ್ಥಾನಕ್ಕಾಗಿ ನಡೆದ ಕಲಹ ಮೊದಲ ಆಂಗ್ಲೋ ಮರಾಠ ಯುದ್ಧ ನಡೆಯಲು ಕಾರಣ. ಸಾಲ್ಬಾಯ್ ಒಪ್ಪಂದ ಮೂಲಕ ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡಿತು. ಸೆಪ್ಟೆಂಬರ್ 20ರ ಪರೀಕ್ಷೆ, ಜುಲೈ 21ರ ಪರೀಕ್ಷೆ, ಆಗಸ್ಟ್ 24ರ ಪರೀಕ್ಷೆ 3ರಲ್ಲಿ ಇದನ್ನು ಕೇಳಲಾಗಿತ್ತು. ಮೊದಲ ಆಂಗ್ಲೋ ಮರಾಠ ಯುದ್ಧದ ನಂತರ ಪೇಶ್ವೆಯಾದವರು 2ನೇ ಮಾಧವರಾವ್, ಜೂನ್ 22ರಲ್ಲಿ ಕೇಳಲಾಗಿತ್ತು. ಸಹಾಯಕ ಸೇನಾ ಪದ್ಧತಿ ಜಾರಿ ತಂದವರು ಲಾರ್ಡ್ ವೆಲ್ಲಸ್ಲಿ, ಏಪ್ರಿಲ್ 15ರಲ್ಲಿ, ಜೂನ್ 18ರಲ್ಲಿ, ಜೂನ್ 22ರಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು. ಸಹಾಯಕ ಸೇನಾ ಪದ್ಧತಿ ಜಾರಿಗೆ ಬಂದದ್ದು 1798ರಲ್ಲಿ. ಸಹಾಯಕ ಸೇನಾ ಪದ್ಧತಿಗೆ ಸಹಿ ಮಾಡಿದ ಮೊದಲ ದೇಶೀಯ ದೊರೆ ಹೈದರಾಬಾದ್ ನಿಜಾಮ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಸೈನಿಕ ಒಪ್ಪಂದ ಸಹಾಯಕ ಸೇನಾ ಪದ್ಧತಿ ಎಂದವರು. ಮರಾಠ ಮನೆತನಗಳ ನಾಯಕರ ನಡುವೆ ಸಂಪೂರ್ಣ ಸಂಘರ್ಷ 2ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ. ಬೆಸ್ಸಿನ್ ಒಪ್ಪಂದ 2ನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗಳು ಕಾರಣವಾಯಿತು. ವೆಲ್ಲಸ್ಲಿ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಲು ಕಾರಣ. ಮಾರ್ಚ್ 2, 19ರ ಪರೀಕ್ಷೆ, ಏಪ್ರಿಲ್ 22ರ ಪರೀಕ್ಷೆ, ಮಾರ್ಚ್ 1ರಲ್ಲಿ, 2020 ಏಪ್ರಿಲ್ 1ರಲ್ಲಿ, 24ರಲ್ಲಿ ಪ್ರಶ್ನೆ ಕೇಳಲಾಗಿತ್ತು. ಅವನು ಯುದ್ಧಪ್ರಿಯನಾಗಿದ್ದ. ಇದರಿಂದ ಕಂಪನಿಗೆ ಸಾಲದ ಭಾರ ಹೆಚ್ಚಿತು. ಇದರಿಂದ ತೀವ್ರ ಟೀಕೆಗೆ ಒಳಗಾದುದು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಸ್ವದೇಶಕ್ಕೆ ಮರಳಿದ. 3ನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಪೇಶ್ವೆ 2ನೇ ಬಾಜಿರಾಯ ಪೂನಾ ರೆಸಿಡೆನ್ಸಿ ಮೇಲೆ ದಾಳಿ ಮಾಡಿದ್ದು. 3ನೇ ಆಂಗ್ಲೋ ಮರಾಠ ಯುದ್ಧದ ನಂತರ ಬ್ರಿಟಿಷರು ಮರಾಠರ ಪ್ರತಿರೋಧಕವನ್ನು ಹೇಗೆ ನಿಗ್ರಹಿಸಿದರು? ಶಿವಾಜಿ ವಂಶಸ್ಥ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿ ಮರಾಠರ ಸಾಂಪ್ರದಾಯಿಕ ಮುಖಂಡನಾಗಿಸುವ ಮೂಲಕ 1839ರಲ್ಲಿ ಪಂಜಾಬಿನಲ್ಲಿ ರಾಜಕೀಯ ಅರಾಜಕತೆ ಉಂಟಾಗಲು ಕಾರಣ ರಣಜಿತ್ ಸಿಂಗನ ಮರಣ. ಸಿಖ್ಖರು ರಣಜಿತ್ ಸಿಂಗ ಮತ್ತು ಬ್ರಿಟಿಷರ ಮಧ್ಯೆ ನಿರಂತರ ಮೈತ್ರಿ ಒಪ್ಪಂದ ನಡೆಯಿತು. ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಿದವನು ಲಾರ್ಡ್ ಡಾಲೌಸಿ. 1848ರಲ್ಲಿ ಪಂಜಾಬಿನ ಮೇಲೆ ನೇರ ಬ್ರಿಟಿಷ್ ಆಳ್ವಿಕೆಯನ್ನು ಪ್ರತಿಭಟಿಸಿದ ಸಿಖ್ಖರ ಪ್ರಮುಖ ನಾಯಕರು ಲಾಹೋರ್ನಲ್ಲಿ ಚಟ್ಟಾರ ಸಿಂಗ್ ಅಟ್ಟಾರಿವಾಲಾ ಮತ್ತು ಮುಲ್ತಾನಿನ ಮೂಲ ರಾಜ. ಲಾರ್ಡ್ ಡಾಲೌಸಿ ದತ್ತು ಮಕ್ಕಳ ಹಕ್ಕಿಲೆಂಬ ಪದ್ಧತಿ ಜಾರಿ ತಂದ ಗವರ್ನರ್. ಜೂನ್ 19ರಲ್ಲಿ ಕೇಳಲಾಗಿತ್ತು. ದತ್ತು ಮಕ್ಕಳ ಹಕ್ಕಿಲೆ ಪದ್ಧತಿ ಜಾರಿಗೆ ಬಂದದ್ದು 1848ರಲ್ಲಿ. ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳು ಪಟ್ಟಿ ಮಾಡಿ. ಮೊಘಲ ಚಕ್ರವರ್ತಿ 2ನೇ ಶಾ ಆಲಂ ಮೊದಲು ಬ್ರಿಟಿಷರಿಗೆ ನೀಡಿದ್ದ ಕರ ಅಲಹಾಬಾದ್ಗಳನ್ನು ಮರಾಠರಿಗೆ ಕೊಟ್ಟ. ಮರಾಠ ಮತ್ತು ಬ್ರಿಟಿಷರ ನಡುವೆ ವೈರಿತ್ವ ಮನೆ ಮಾಡಿತು. ಪೇಶ್ವೆ ಸ್ಥಾನಕ್ಕೆ ಏರ್ಪಟ್ಟ ಕಲಹ. ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾದವು 19 ಏಪ್ರಿಲ್, ಮಾರ್ಚ್ 2, 20, ಜೂನ್ 20, ಏಪ್ರಿಲ್ 22, ಜೂನ್ 23, ಜೂನ್ 24 ಪರೀಕ್ಷೆ 2, ಆಗಸ್ಟ್ 24 ಪರೀಕ್ಷೆ 3, ಮಾರ್ಚ್ 2, 25, ಮಾರ್ಚ್ 3ನೇ ಪರೀಕ್ಷೆ 25, ಏಪ್ರಿಲ್ ಪರೀಕ್ಷೆ 25, ಜೂನ್ 25ರ ಪರೀಕ್ಷೆ, 2ನೇ ಜುಲೈ 25ರ ಪರೀಕ್ಷೆ. ಹೀಗೆ ಈ ಪರೀಕ್ಷೆಗೆ ಇದು ಬಹಳ ಪ್ರಮುಖ ಪ್ರಶ್ನೆ. ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಲಿಕ್ಕೆ ಬೇಕು. ಭಾರತೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕಾಯಿತು. ಸೇನೆಯ ವೇತನ ನಿರ್ವಹಣೆಯ ವೆಚ್ಚವನ್ನು ಸಂಬಂಧಪಟ್ಟ ರಾಜ್ಯವೇ ಭರಿಸಬೇಕು. ಇಲ್ಲವೇ ನಿರ್ದಿಷ್ಟ ಕಂದಾಯ ಪ್ರದೇಶವನ್ನು ಬಿಟ್ಟುಕೊಡಬೇಕು. ಇದರಿಂದ ಬ್ರಿಟಿಷರಿಗೆ ಸೈನ್ಯ ನಿರ್ವಹಣೆ ಸುಲಭವಾಯಿತು. ಮಾರ್ಚ್ 1, 20ರಲ್ಲಿ ಕೇಳಲಾಗಿತ್ತು. ರಾಜನ ಆಸ್ಥಾನದಲ್ಲಿ ರೆಸಿಡೆಂಟನನ್ನು ನೇಮಿಸಿಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಭಾರತದ ಯಾವುದೇ ರಾಜ್ಯಗಳೊಂದಿಗೆ ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲನ ಸಮ್ಮತಿ ಬೇಕೇ ಬೇಕು.
ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಮತ್ತು ಬಾಹ್ಯ ರಕ್ಷಣೆಯನ್ನು ಒದಗಿಸುವುದು. ಹೈದರಾಬಾದ್, ಮೈಸೂರು, ಔಧ್, ತಂಜಾವೂರು, ಮರಾಠ, ಆರ್ಕಾಟ್, ಪೂನಾ, ಬೀರಾರ್, ಗ್ವಾಲಿಯರ್ ಮೊದಲಾದ ರಾಜ್ಯಗಳು ಒಪ್ಪಂದಕ್ಕೊಳಪಟ್ಟವು. ಎರಡನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣಗಳಾದವು. ಮರಾಠ ನಾಯಕರ ನಡುವಿನ ಸಂಘರ್ಷ 1802ರಲ್ಲಿ ಯಶವಂತರಾವ್ ಹೋಳ್ಕರ್ ಸಿಂಧಿಯಾ ಮತ್ತು ಪೇಶ್ವೆಯ ಸೈನ್ಯವನ್ನು ಸೋಲಿಸಿದ. ಪೇಶ್ವೆಯು ಬ್ರಿಟಿಷ್ ಸಹಾಯಕ್ಕಾಗಿ ಬೆರ್ಸಿನ್ ಒಪ್ಪಂದದ ಮೂಲಕ ಸಹಾಯಕ ಸೇನಾ ಪದ್ಧತಿಗೆ ಸಹಿ ಹಾಕಿದ. ಇದರ ವಿರುದ್ಧ ಹೋಳ್ಕರ್, ಭೋನ್ಸ್ಲೆ, ಸಿಂಧಿಯಾ ಬ್ರಿಟಿಷ್ ವಿರುದ್ಧ ಒಗ್ಗೂಡಿ ಹೋರಾಟಗಳಿದ್ದರು. ಮೂರನೇ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳಾದವು. ಮಾರ್ಚ್ 2, 21, ಜೂನ್ 23 ಪರೀಕ್ಷೆಯಲ್ಲಿ ನೀಡಲಾಗಿತ್ತು. ಮರಾಠರು ತಮ್ಮ ಘನತೆ ಮತ್ತು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಪ್ರಯತ್ನ ನಡೆಸಿದವು. 1817ರಲ್ಲಿ ಪೇಶ್ವೆ ಪೂನಾದಲ್ಲಿ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆ ದಾಳಿ ನಡೆಸಿ ಸುಟ್ಟನು. ನಾಗಪುರದ ಅಪ್ಪ ಸಾಹೇಬ ಮತ್ತು ಮಲ್ಲಾರರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ದಂಗೆ ಇದ್ದರು. ಪರಿಣಾಮಗಳು 1818ರಲ್ಲಿ ನಡೆದ ಕೋರೆಗಾಂವ್ ಮತ್ತು ಆಸ್ತಿ ಯುದ್ಧದಲ್ಲಿ ಬಾಜಿರಾಯ ಬ್ರಿಟಿಷರಿಗೆ ಶರಣಾದನು. ಪೇಶ್ವೆ ಪದವಿಯನ್ನು ರದ್ದುಗೊಳಿಸಿದರು. ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದರು. ಶಿವಾಜಿ ವಂಶಸ್ಥ ಪ್ರತಾಪ ಸಿಂಹನನ್ನು ಸಣ್ಣ ರಾಜ್ಯ ಸತಾರದಲ್ಲಿ ಪ್ರತಿಷ್ಠಾಪಿಸಿದರು. ಬ್ರಿಟಿಷ್ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳ ಹಕ್ಕಿಲ್ಲ ಎಂಬ ನೀತಿಯ ಹೇಗೆ ಸಹಕಾರಿಯಾಯಿತು? ಯಾವನೇ ಒಬ್ಬ ಭಾರತೀಯ ರಾಜನು ಮಕ್ಕಳಿಲ್ಲದೆ ಮೃತನಾದರೆ ಅವನು ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರದ ಹಕ್ಕಿರಲಿಲ್ಲ. ಅಂಥ ರಾಜ್ಯಗಳನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸಲಾಗುತ್ತಿತ್ತು. ಸತಾರ, ಜೈಪುರ, ಸಂಬಲ್ಪುರ, ಉದಯಪುರ, ಝಾನ್ಸಿ, ನಾಗಪುರ ಮೊದಲಾದವು ಬ್ರಿಟಿಷರ ವಶವಾದವು. ಭಾರತ ಬ್ರಿಟಿಷರಿಗೆ ಸೈನ್ಯ ನಿರ್ವಹಣೆ ಸುಲಭಗೊಳಿಸಿದ್ದು ಯಾವುದು? ಸಹಾಯಕ ಸೈನ್ಯ ಪದ್ಧತಿ. ಏಪ್ರಿಲ್ 23ರಲ್ಲಿ ಕೇಳಲಾಗಿತ್ತು. ಎರಡನೇ ಬಾಜಿರಾಯನು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡಲು ಕಾರಣ ಮಾರ್ಚ್ 1ರಲ್ಲಿ 19ರಲ್ಲಿ ಕೇಳಲಾಗಿತ್ತು. ಹೋಳ್ಕರ್ನ ಸೈನ್ಯ ಎರಡನೇ ಬಾಜಿರಾಯನನ್ನು ಸೈನ್ಯವನ್ನು ಸೋಲಿಸಿತು. ಬ್ರಿಟಿಷ್ ಸಿಖ್ಖರ ನಡುವೆ ಸಹಿ ಹಾಕಲ್ಪಟ್ಟ ಒಪ್ಪಂದ ಸೆಪ್ಟೆಂಬರ್ 21ರಲ್ಲಿ ಕೇಳಲಾಗಿತ್ತು. ಲಾಹೋರ್ ಒಪ್ಪಂದ 1846ರ ಲಾಹೋರ್ ಒಪ್ಪಂದ ಎಡೆಮಡೆಕೊಟ್ಟ ಅಂಶ ಮಾರ್ಚ್ 1ರಲ್ಲಿ 20ರಲ್ಲಿ ಕೇಳಲಾಗಿತ್ತು. ಬ್ರಿಟಿಷ್ ರೆಸಿಡೆಂಟನ್ನು ಪಂಜಾಬಿನ ನಿಜವಾದ ಆಡಳಿತಗಾರರಾದನು. ಚಟಾರ್ ಸಿಂಗ್ ಅಟ್ಟಾರಿವಾಲಾ ಮತ್ತು ಮೂಲ್ ರಾಜ್ ಆಂಗ್ಲ ವಿರುದ್ಧ ಪ್ರತಿಭಟಿಸಿದ ಕಾರಣ ಮಾರ್ಚ್ 2, 19ರಲ್ಲಿ ಕೇಳಲಾಗಿತ್ತು. ಆಂಗ್ಲರು ಪಂಜಾಬಿನ ಮೇಲೆ ನೇರ ಆಳ್ವಿಕೆ ಹೇರಲು ಮುಂದಾದರು. ಎರಡನೇ ಶಾ ಆಲಂ ಕೋರ ಅಲಹಾಬಾದ್ಗಳನ್ನು ವಶಪಡಿಸಿಕೊಳ್ಳಲು ಪರಿಣಾಮ 23 ಮಾರ್ಚ್ ಪ್ರಶ್ನೆ ಕೇಳಲಾಗಿತ್ತು. ಬ್ರಿಟಿಷರು ಮತ್ತು ಮರಾಠರ ಮಧ್ಯೆ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು. ಲಾರ್ಡ್ ವೆಲ್ಲೆಸ್ಲಿಯ ಕಾಲದಲ್ಲಿ ಬ್ರಿಟಿಷ್ ಆಡಳಿತದ ವಿಸ್ತರಣೆ ಸುಲಭವಾಯಿತು ಏಕೆ? 19 ಮಾರ್ಚ್ 1 ಬ್ರಿಟಿಷರು ಮತ್ತು ಮರಾಠರ ಮಧ್ಯೆ ಮೊದಲ ಆಂಗ್ಲೋ ಮರಾಠ ಯುದ್ಧಕ್ಕೆ ಕಾರಣವಾಯಿತು. ಲಾರ್ಡ್ ವೆಲ್ಲೆಸ್ಲಿ ಕಾಲದಲ್ಲಿ ಬ್ರಿಟಿಷ್ ಆಡಳಿತದ ವಿಸ್ತರಣೆ ಸುಲಭವಾಯಿತು ಏಕೆ? ಮಾರ್ಚ್ 1, 19ರಲ್ಲಿ ಕೇಳಲಾಗಿತ್ತು. ಸಹಾಯಕ ಸೇನಾ ಪದ್ಧತಿ ಜಾರಿಗೆ ತಂದಿದ್ದರಿಂದ ಬ್ರಿಟಿಷ್ ಆಡಳಿತದ ವಿಸ್ತರಣೆ ಸುಲಭವಾಯಿತು. 1798ರ ನಂತರ ಹೈದರಾಬಾದ್ ಸಂಸ್ಥಾನವು ತನ್ನ ಪ್ರಾಂತ್ಯದಲ್ಲಿ ಬ್ರಿಟಿಷರ ಒಂದು ಸೈನಿಕ ತುಕಡಿಯನ್ನು ಇರಿಸಿಕೊಳ್ಳಬೇಕಾಗಿತ್ತು ಏಕೆ? ಸೆಪ್ಟೆಂಬರ್ 20ರಲ್ಲಿ ಕೇಳಲಾಗಿತ್ತು. ಸಹಾಯಕ ಸೇನಾ ಪದ್ಧತಿಗೆ ಸಹಿ ಹಾಕಿದ್ರಿಂದ. ವೆಲ್ಲೆಸ್ಲಿಯು ಸಹಾಯಕ ಸೇನಾ ಪದ್ಧತಿಯು ಏಕೆ ಜಾರಿ ತಂದನು? ಏಪ್ರಿಲ್ 23ರಲ್ಲಿ ಕೇಳಿದರು. ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಿಸಲು ಮತ್ತು ರಾಜ್ಯಗಳನ್ನು ನಿಯಂತ್ರಿಸಲು. ವೆಲ್ಲೆಸ್ಲಿ ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಹೇಗಾಯಿತು? 19ರಲ್ಲಿ ಕೇಳಿದರು. ಸಹಾಯಕ ಸೇನಾ ಪದ್ಧತಿ, ಹೊಸ ರಾಜ್ಯಗಳ ಮೇಲೆ ಯುದ್ಧ ಸಾರುವುದು, ಕಂಪನಿಯು ಅಧೀನಕ್ಕೊಳಪಟ್ಟಿರುವ ರಾಜ್ಯಗಳನ್ನು ನೇರ ನಿಯಂತ್ರಣಕ್ಕೊಳಪಡಿಸಿಕೊಳ್ಳುವುದು. ಆಂಗ್ಲೋ ಸಿಖ್ ಯುದ್ಧಗಳ ಪರಿಣಾಮಗಳೇನು? 19ರಲ್ಲಿ ಕೇಳಿದರು. ಯುದ್ಧದಲ್ಲಿ ಸಿಖ್ಖರು ಸೋತರು. ಡಾಲೌಸಿ ಪಂಜಾಬನ್ನು ಬ್ರಿಟಿಷ್ ಸಾಮ್ರಾಜ್ಯ ವಿಲೀನಗೊಳಿಸಿದನು. ಪಂಜಾಬ್ ಬ್ರಿಟಿಷರ ಆಶ್ರಿತ ರಾಜ್ಯವಾಯಿತು. ಎರಡನೇ ಆಂಗ್ಲೋ ಸಿಖ್ ಯುದ್ಧದ ನೇತೃತ್ವ ವಹಿಸಿದ್ದ ನಾಯಕ ಯಾರು? ಮೂಲ್ ರಾಜ್ ಮತ್ತು ಚಟ್ಟಾರ್ ಸಿಂಗ್ ಅಟ್ಟಾರಿವಾಲಾ. ವಿದ್ಯಾರ್ಥಿಗಳೇ, ಚೆನ್ನಾಗಿ ಮನನ ಮಾಡಿಕೊಳ್ಳಿ. ಮುಂದಿನ ಪಾಠದಲ್ಲಿ ಮತ್ತೆ ಮುಂದಿನ ಸಂಚಿಕೆ ಹೇಳ್ಕೊಂಡು ಬರ್ತೇನೆ. ಎಲ್ಲರೂ ಶುಭವಾಗಲಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಗೆ ಬೆಂಬಲ ಸೂಚಿಸಿ ನಾನು ನಂಬ್ತೇನೆ. ಎಲ್ಲರೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ.